ಅಳಿಯಂದ್ರೆ ಹೇಗಿದ್ದೀವಿ? ಪೊಲೀಸಪ್ಪ, ನಾನು ಆಗ್ಲೇ ಹೇಳನಲ್ವಾ, ಹುಷಾರಾಗಿ ಇದ್ದಾರೆ. ಮಗ, ನಿನ್ನ ಬಾಯಿಂದ ಅಳಿಯಂದ್ರು ಹುಷಾರಾಗಿದ್ದಾರೆ ಅಂತ ಕೇಳಿದೆ, ಆದ್ರೆ ಅವರು ಒಂದ್ಸಲ ಹೇಳಿದ್ರೆ ಖುಷಿ ಆಗುತ್ತಲ್ವಾ? ಹುಷಾರಾಗಿದ್ದೀನಿ. ತಗೊಳ್ಳಿ ತಗೊಳ್ಳಿ, ಕಷಾಯ ತಗೊಳ್ಳಿ. ಅವ್ರು ಕುಡಿಯಲ್ವಂತೆ, ಅವ್ರಿಗೆ ಇಷ್ಟ ಇಲ್ಲಂತೆ. ಯಾಕಪ್ಪ? ಅದು ಸ್ವಲ್ಪ ಸ್ವಲ್ಪ ಹಿಡ್ಸಲ್ಲ ನನಗೆ. ನೋಡ್ದಿ ಅಣ್ಣ ನೀನು ಅಳಿಯಂದ್ರನ, ಯಾವತ್ತು ಎದ್ದಿಲ್ದೇ ಇರೋಳು ಬೆಳಗ್ಗೆ 5 ಗಂಟೆಗೆ ಎದ್ದು ಕಷ್ಟಪಟ್ಟು ಕಷಾಯ ಮಾಡಿದ್ರೆ ನನಗೆ ಹಿಡ್ಸಲ್ಲ ಅಂದ್ಬಿಟ್ರು. ಅಳಿಯಂದ್ರೆ ಕಷಾಯ ಕುಡಿದ್ರೆ ಒಳಜ್ವರ ಏನಾದರೂ ಇದ್ರೆ ಎಲ್ಲ ವಾಸಿ ಆಗಿಬಿಡುತ್ತೆ. ಹಬ್ಬ ಪೂಜೆ ಅಂತ ಇದೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿರಲ್ಲ. ಕಷಾಯ ಕುಡೀರಿ, ಏನೂ ಆಗಲ್ಲ. ಅಮ್ಮ, ಅವ್ರು ಬೇಡ ಅಂತಿದ್ದಾರಲ್ವಮ್ಮ, ಬಿಟ್ಬಿಡು. ಒಳ್ಳೆ ಬೇಡ ಅಂದ್ರೆ ಯಾರೇ ಬಿಡೋರು? ಬಾರ ಈ ಕಡೆಗೆ. ಇದೇನಿದು ಹಿಂಗಿದೆ ವಾಸನೆ? ಚೆನ್ನಾಗಿದೆ ಅಳಿಯಂದ್ರೆ, ಕಷಾಯದ ವಾಸನೆ ಹಿಂಗೆ ಇರೋದು. ಇನ್ನೊಂದೇನು ಗೊತ್ತಾ, ಕಷಾಯನ ಹೆಂಗೆ ಕುಡಿಬೇಕು ಅಂದರೆ ಕಣ್ಣು ಮೂಗು ಮುಚ್ಕೊಂಡು ಗಟಗಟ ಅಂತ ಕುಡಿದು ಬಿಡಬೇಕು. ತಗೊಳ್ಳಿ. ಪ್ಲೀಸ್ ಪ್ಲೀಸ್, ಅದ್ರ ವಾಸನೆ ನೋಡಿದ್ರೆ ಭಯ ಆಗ್ತದೆ. ಪ್ಲೀಸ್ ಬೇಡ. ಬೇಡ್ವಾ? ಗಣಿ ಸುಬ್ಬು, ಇಟ್ಕೊಳ್ಳ ನಿಮ್ಮ ಬಾವನ ಕೈನ. ಏನ್ ಬಿಡ್ತಿದ್ದೀರಾ? ಬಾರ ಈ ಕಡೆ. ಏನೇನು ಇಡಿಸ್ತೀನಿ, ಸುಮ್ಮನೆ ಇರೋಣ, ನಿಂಗೆ ಗೊತ್ತಾಗಲ್ಲ. ಈಗೆಲ್ಲ ಹುಷಾರಾಗಿ ಸುಮ್ಮನಿರೋದಕ್ಕೆ. ಈಗ ನೋಡಿ, ಜ್ವರ ಕಫ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಏನ್ರಿ ಇವಳು ಹಿಂಸೆ ಮಾಡಿ ಕೂಡಿಸ್ಬಾರ್ದು ಕಡೆ. ಹಾಗೆ ಹುಷಾರಾಗ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಏನಾಯ್ತು? ಕಾಣಿಸ್ತಿಲ್ವೇನ್ರಿ? ಅಯ್ಯೋ ಪಾಪ ರೀ. ನಂಗೆ ಹಿಡ್ಸಲ್ಲ, ಇಷ್ಟ ಇಲ್ಲ ಅಂದ್ರು ಯಾಕ್ರಿ ಫೋರ್ಸ್ ಮಾಡ್ತಾರೆ ಹಂಗೆ? ನೀವು ಒಬ್ರು ಹಿಂಗೆ ಅನ್ಕೊಂಡ್ರೆ ನಿಮ್ಮ ಇಡೀ ಫ್ಯಾಮಿಲಿನೇ ಹಿಂಗೆ. ಇರತ್ರ ನಿಮ್ಮಪ್ಪ ಒಬ್ರು ಪರವಾಗಿಲ್ಲ. ಏನ್ ಬಾಬಾ, ನೀವು ಹೆಣ್ಮಕ್ಳ ತರ ವಾಂತಿ ಮಾಡ್ತಾ ಇದ್ದೀರಾ? ಸುಮ್ಮನೆ ಹೋಗಿ ನೀರ್ ತಗೊಂಡ್ ಬಾ. ನೀನ್ ಮಾಡೋ ಕೆಲಸ ಒಂದಲ್ಲ ಕಣೆ. ಅಲ್ಲ, ಅವರು ಬೇಡ 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 ಅಂತಿದ್ದಾರೆ. ಆ ಹುಡುಗರ ಕೈಯಲ್ಲಿ ಅವ್ರ ಕೈನ ಹಿಡಿಸಿ ಬಲವಂತವಾಗಿ ಕುಡಿಸ್ತಾ ಇಲ್ಲ. ನಿನ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಕಣೆ. ನೋಡೆ, ಎಷ್ಟು ಹೇಳ್ತಿದ್ರು ಹೇಗ್ ನಗ್ತಿದ್ದಾಳೆ. ಎಷ್ಟಾದ್ರೂ ನಿಮ್ಮ ತಂಗಿ ಅಲ್ವಾ? ಅದು ಬೇರೆ ಕೇಳು. ಯಾಕೋ ಯಾಕೋ ಓಡಾಕ್ತೆ? ಅಯ್ಯೋ ನಿಲ್ಗೋ. ಅದೇನ ಕೊಟ್ಟಿದ್ರಿ ಅದಕ್ಕೆ? ತಗೊಳ್ಳಿ. ಅಯ್ಯೋ ಬಾಬಾ, ನೀರು ಕುಡಿದ್ಬಿಟ್ರಾ? ಅಯ್ಯೋ, ಅದು ಬಚ್ಲ ಮನೆ ನೀರು. ನೋಡ, ಬಚ್ಲ ಮನೆ ನೀರು ಕುಡಿದೇವೆ. ಏನ್ ಬಾಬಾ ನೀವು ಏನ್ರಿ ಮಾಡಿಸ್ತೀರಾ? ಬನ್ನಿ ಬನ್ನಿ, ನಡೀರಿ ಬನ್ನಿ. ಅಳಿಯಂದ್ರೆ, ನೋಡಿದ್ರಾ, ನಾನು ಕೊಟ್ಟ ಕಷಾಯದಿಂದ ನಿಮ್ಮ ಹೊಟ್ಟೆಲಿದ್ದ ಜ್ವರ ಸುಸ್ತು ಎಲ್ಲ ಕಿತ್ಕೊಂಡು ಆಚೆ ಬಂದ್ಬಿಡ್ತು. ಆಯ್ತು, ಸುಮ್ಮನಿರ ಈಗ. ದೀಪು, ಅಳಿಯಂದ್ರೆ ಕರ್ಕೊಂಡು ಒಳಗಡೆ ಹೋಗಮ್ಮ. ಹೋಗಮ್ಮ. ಬಾರೆ ಅಳಿಂದ್ರೆ ತಿಂಡಿ ಮಾಡಬೇಕು. ಕಷಾಯ ತಿಂಡಿ ಮಾಡ್ತೀನಿ. ಕುಡಿತೀನಿ. ಬನ್ರಿ, ನೀವೇನು ಅನ್ಕೊಂಡು ಅವ್ರಿಗೆ ಕಷಾಯ ಕುಡ್ಸಕ್ಕೆ ಕೈ ಹಿಡ್ಕೋತೀರಾ? ಅದೇ ಬರದೆ ಒತ್ಸಲ ನೀನೇ ತಿಂಡಿ ಮಾಡೆ. ಅಳಿಯಂದ್ರೆ, ನಿಮ್ಗೆ ಇಷ್ಟವ ತಿಂಡಿ ಮಾಡಿದಾರೆ ನಮ್ಮ ಅದಕ್ಕೆ ಹೊಟ್ಟೆ ತುಂಬ ತಿನ್ನಿ. ಸಾಕು 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 ಸಾಕು. ಯಾಕೆ ಅಳಿಯಂದ್ರೆ, ಡುಯೆಟ್ ಮಾಡ್ತಾ ಇದ್ದೀರಾ?
ಆಂಟಿ ಅದು ಡುಯೆಟ್ ಅಲ್ಲ ಡಯಟ್. ಎಷ್ಟು ಚಿಕ್ಕ ವಯಸ್ಸಿಗೆ ನೀನೇನೇನು ತಿಳ್ಕೊಂಬಿಟ್ಟಿದ್ಯಲ್ಲೋ. ಹ್ಞೂ ನನ್ನ ಸ್ಕೂಲಲ್ಲಿ ಡುಮ್ಮ ಡುಮ್ಮ ಅಂತಿದ್ರು, ಅದಕ್ಕೆ ನಾನು ಸ್ವಲ್ಪ ಡಯಟ್ ಮಾಡೋಣ ಅನ್ಕೊಂಡಿದ್ದೀನಿ. ಓ ಹೌದಾ. ಈ ವಯಸ್ಸಿಗೆ ಯಾರು ಡಯಟ್ ಮಾಡ್ತಾರಣ್ಣ? ಸುಮ್ಮನೆ ಚೆನ್ನಾಗಿ ತಿನ್ನು. ಅಯ್ಯೋ ಆಂಟಿ ಏನೋ ಅಂದ್ರು ಅಂತ ನಾನು ತಮಾಷೆ ಮಾಡಿದೆ. ಇನ್ನೂ ಸ್ವಲ್ಪ ತಿಂದರೆ 50 ರೂಪಾಯಿ ಕಟ್ ಮಾಡ್ತೀನಿ. ಹೇ ದೀಪಾ, ಏನೇ 50 ರೂಪಾಯಿ ಅಂತ ಇದೆಯಾ? ಇದೇನು ಹೋಟ್ಲಕ್ಕೆ ಇಟ್ಟೋಯ್ತಾ? ತಿಂದಿದ್ದಕ್ಕೆಲ್ಲ ಲೆಕ್ಕ ಹಾಕೋದಕ್ಕೆ? ಅಯ್ಯೋ ಅತ್ತೆ ಏನಿಲ್ಲ ಬಿಡಿ, ಇನ್ನೂ ಸ್ವಲ್ಪ ಹಾಕಿ, ಇನ್ನೂ ಬೇಕಂತೆ. ಹೌದಾ, ತಗೊಳ್ಳಿ ಹೇಳಿ ಅಂದ್ರೆ ಹೊಟ್ಟೆ ತುಂಬ ತಿನ್ನಿ. ನಿಮ್ಮ ಹೆಂಡತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ, ನೀವು ಹೊಟ್ಟೆ ತುಂಬ ತಿನ್ನಿ, ಇಲ್ಲ ಅಂದ್ರೆ ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅವಳಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ರಾತ್ರಿ ಎಲ್ಲ ನಮ್ಮ ಮನೇಲಿ ಕರೆಂಟೇ ಇರಲಿಲ್ಲ. ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ರಾತ್ರಿ ಎಲ್ಲ ಅವಳು ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಗಾಳಿ ಬೀಸ್ತಾನೇ ಇದ್ಲು. ಎಷ್ಟು ಪ್ರೀತಿ. ನೀವು ನಮ್ಮ ಅಕ್ಕನಂತ ಹೆಂಡತಿನ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ರಿ ಬಾಬಾ. ಎಲ್ಲಿ ಬೇಗ ತಿನ್ನಿ, ನಾನೊಂದು ವಿಡಿಯೋ ಮಾಡ್ತೀನಿ. ಬಿಡೋದನ್ನ. ನಿಮ್ಮಿಬ್ಬರಿಗೂ ಆಗ್ಲೇ ಏನೋ ಹೇಳ್ದೆ ನಾನು, ಸುಮ್ಮನಿರ್ಬೇಕು. ತಿಂಡಿ ಚೆನ್ನಾಗಿದೆ ಹೇಳಿ ಅಂದರೆ ಚೆನ್ನಾಗಿದೆ. ಹೊಸಲಲ್ಲಿ ಮಾಡಿದ್ದು ಚೆನ್ನಾಗಿದೆ. ಯಾಕಕ್ಕ ಒಂಥರ ಇದೆಯಾ? ನಿಮ್ಮ ಭಾವನಿಗೆ ಇಲ್ಲಿ ತುಂಬ ಕಷ್ಟ ಆಗ್ತಿದೆ. ಅವ್ರಿಗೆ ಇಲ್ಲಿ ಯಾವುದೂ ಸರಿಯಾಗಿ ಹೊಂದಾಣಿಕೆನೇ ಆಗ್ತಿಲ್ಲ. ನಮ್ಗೇನು ಆ ಥರ ಕಾಣಿಸ್ತಾ ಇಲ್ಲ ಅಲ್ವೇನ ಗಣಿ? ಇಲ್ಲ, ಅವ್ರವ್ರ ಕಷ್ಟನ ಯಾರ ಹತ್ರನೂ ತೋರಿಸ್ಕೊಳ್ಳಲ್ಲ. ಅವ್ರಿಗೆ ಇಲ್ಲಿ ಸರಿಯಾಗಿ ಕೂರಕ್ಕಾಗ್ತಿಲ್ಲ, ಮಲ್ಗಕ್ಕಾಗ್ತಿಲ್ಲ, ಊಟನೂ ಸರಿ ಹೋಗ್ತಿಲ್ಲ. ಏನಾದರೂ ಒಂದು ಮಾಡಬೇಕು. ಬಾವನ್ ನೋಡಿದ್ರೆ ತೊಂದ್ರೆಲಿದ್ದಾರೆ ಅಂತ ಏನು ಅನ್ಸಲ್ಲ. ತೊಂದರೆ ಇದ್ರು ಏನಾದ್ರು ಮಾಡಕ್ಕೆ ದುಡ್ಡು ಬೇಕಲ್ಲ. ಸುಂದ್ರಿ ಇದ್ದಾಳಲ್ವಾ? ಅಕ್ಕ ಹಾಗಾದ್ರೆ ಸುಂದ್ರಿನ ಇಟ್ಕೊಂಡು ದಿನಪೂರ್ತಿ ಬಟ್ಟೆ ಹೊಲ್ಕೊಂಡೇ ಕುತ್ಕೊಂಡಿರ್ತೀಯಾ? ಇಲ್ಲ, ಬಟ್ಟೆ ಹೊಳಿಯಲ್ಲ. ಮತ್ತೆ ಸುಂದ್ರಿನ ಮಾರಿ ಆ ದುಡ್ಡಲ್ಲಿ ನಿಮ್ಮ ಭಾವನ್ಗೆ ಏನೇನು ಬೇಕೋ ಅದನ್ನು ತರ್ತೀನಿ. ಏನಕ್ಕ ಮಾತಾಡ್ತಾ ಇದೀಯಾ? ಹಾಗಾದ್ರೆ ಸುಂದ್ರಿನ ಮಾರ್ಬಿಡ್ತೀಯಾ? ಹ್ಞೂ, ಇಷ್ಟು ದಿನ ನಂಗೆ ಕಷ್ಟಕ್ಕಾಗಿದ್ದು ಸುಂದ್ರಿನ ಮಾಡದೆ ಬೇರೆ ದಾರಿ ಇಲ್ಲ. ಪೊಲೀಸಪ್ಪನ ಹತ್ರನೂ ದುಡ್ಡಿಲ್ಲ. ಎಲ್ಲ ವ್ಯವಸ್ಥೆ ಮಾಡಬೇಕು ಅಂದರೆ ಸುಂದ್ರಿನ ಮಾರಲೇಬೇಕು. ಬೇಡ ಅಕ್ಕ, ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡೋಣ. ಇಲ್ಲ ಕಣಿ, ಯಾವ ದಾರಿನೂ ಇಲ್ಲ. ನಾನು ಎಲ್ಲ ಯೋಚನೆ ಮಾಡಾಯ್ತು. ಸಮಣ, ಆರಾಮಾಗಿದೆಯೇನಪ್ಪ? ಮನೆಯಲ್ಲೆಲ್ಲ ಚೆನ್ನಾಗವ್ರಾ? ಏನಪ್ಪ ದೊಡ್ಡ ಮನ್ಸ, ನಮ್ಮನ್ನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಏನಿಲ್ಲ ಸೋಮಣ್ಣ, ಅಳಿಯ ಮಗಳು ಮನೆಗೆ ಬಂದವ್ರೆ. ನಾಳೆ ಒಂದು ಪೂಜೆ ಇಟ್ಕೊಂಡಿದ್ದೀನಿ. ನೀವು ಸಂಸಾರ ಸಮೇತ ಮನೆಗೆ ಬಂದ್ಬಿಡ್ಬೇಕು ಕಣಪ್ಪ. ಯಾವ ಮುಖ ಇಟ್ಕೊಂಡು ಪೂಜೆಗೆ ಬನ್ನಿ ಅಂತ ಕರಿತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಗಳು ಮಾಡಿರೋ ಕೆಲಸದಿಂದ ನಿಮ್ಮ ಮನೆಗೆ ಬರಬೇಕು ಅಂತ ಅನ್ನಿಸ್ತಾ ಇಲ್ಲ. ಬರೀ ನಾನಷ್ಟೇ ಅಲ್ಲ, ಇಡೀ ಊರಿನ ಜನ ನಿಮ್ಮ ಮನೆಗೆ ಬರಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ಏನಾಯ್ತು ರೀ? ಅದೇ ನಾಳೆ ಮನೇಲಿ ಪೂಜೆ ಅಂತ ಊರವ್ರಿಗೆಲ್ಲ ಫೋನ್ ಮಾಡ್ತಾ ಇದ್ದೀನಿ. ಏನಂದ್ರು? ಯಾರು ನಾನು ಬರಲ್ಲ, ತಾನು ಬರಲ್ಲ, ನಾನು ಬರಲ್ಲ, ತಾನು ಬರಲ್ಲ ಅಂತ ಇದ್ದಾರೆ. ಯಾರು ಬರ್ದಿದ್ರೇನು ಬಿಡೋಣ, ಪುರೋಹಿತರು ಫೋನ್ ಮಾಡಿ ಕರಿ, ನಾವೇ ಸೇರಿ ಪೂಜೆ ಮಾಡೋಣ. ಮೊದಲು ಪುರೋಹಿತರಿಗೆ ಫೋನ್ ಮಾಡಿದ್ದೆ, ಅವರು ಕೂಡ ನಾನು ಬರಲ್ಲ ಅಂದರು. ಯಾಕಂತೆ? ಮತ್ತಿನ್ನೇನು, ನಿಮ್ಮ ಮಗಳು ಅಳಿಯ ಮಾಡಿರೋ ಆ ಘನಂದಾರಿ ಕೆಲಸಕ್ಕೆ ಊರು ತುಂಬ ಜನರ ಬಾಯಲ್ಲೆಲ್ಲ ಅದೇ ಮಾತು. ನಮ್ಮ ಮನೆಗೆ ಬರಬಾರ್ದು ಅಂತನಾ? ಹೌದು, ಅವ್ರು ಮಾಡಿರೋ ತಪ್ಪಿಗೆ ಇನ್ನು ಮೇಲೆ ಜಯರಾಮನ ಮನೆಗೆ
ಯಾರು ಕಾಲಿಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಆವಾಗ್ಲಿಂದ ನಾನು ನೋಡ್ತಿದ್ದೀನಿ ಅಲ್ಲೇ ನಿಂತ್ಕೊಂಡು ಪುಂಗಿ ಊತವನೆ. ನಾಳೆನೇ ಪೂಜೆ, ಏನು ಮಾಡಬೇಕು ಅಂತಲೇ ಇಷ್ಟು ತೋರಿಸ್ತಾ ಇಲ್ವಲ್ಲ. ಬೇರೆ ಊರಿಂದ ಬೇರೆ ಪುರೋಹಿತರನ್ನ ಕರ್ಸೋಕ್ ಹೋದ್ರು ಈ ಊರ್ ಜನ ಅವ್ರನ್ನ ನಿಮ್ಮ ಮನೆ ಒಳಗೆ ಬರೋಕ್ ಬಿಡೋಲ್ವಂತೆ. ಅಲ್ಲ ಜೈರಾಮ, ಯಾರು ಬರ್ದೆ ಪೂಜೆ ಮಾಡಿದ್ರೆ ಅದು ಹೇಗೆ ಚೆನ್ನಾಗಿರುತ್ತೆ? ಓಹೋ ಹೋ ಹೋ ಹೋ, ಬಂದಿಯೇನೆ ಪುಣ್ಯಾತ್ಗಿತ್ತಿ. ನೋಡ್ದ್ಯಾ, ನಿನ್ ಗಂಡ ಮತ್ತು ನೀನು ಮಾಡಿದ ಘನ ಕಾರ್ಯಕ್ಕೆ ಈಗ ನಿಮ್ಮ ಅಪ್ಪನ ಮನೆಗೆ ಒಂದು ನರ ಪಿಳ್ಳೆ ಬರೋಲ್ವಂತೆ. ಮೊದ್ಲೆಲ್ಲ ನಿಮ್ಮಪ್ಪ ಒಬ್ರನ್ನ ಕರೆದ್ರು 100 ಜನ ಬರೋರು. ಈಗ 100 ಜನರಿಗೆ ಫೋನ್ ಮಾಡಿ ಕರೆದ್ರು ಒಬ್ರು ಬರ್ತಾ ಇಲ್ಲ. ಇದಕ್ಕೇನ್ ಹೇಳ್ತೀಯ? ಆವತ್ತು ಬರೀ ನಿನ್ ಗಂಡನ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ಅಷ್ಟೆಲ್ಲ ಮಾತಾಡ್ಬಿಟ್ಟಿಯಲ್ಲ. ಒಂದು ಸ್ವಲ್ಪನಾದ್ರೂ ನಿಮ್ಮ ಅಪ್ಪನ ಮನೆ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನಿಮ್ಮ ಅಪ್ಪನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನಪ್ಪ ದೊಡ್ಡ ಮನೆ ಮಹಾನ್ ಭಾವ, ಮಾಡೋದನ್ನೆಲ್ಲ ಮಾಡಿ ಈಗ ಏನೂ ಆಗ್ದಿದ್ದವ್ರ ತರ ಸುಮ್ಮನೆ ನಿಂತಿದ್ಯಲ್ಲ, ಇದಕ್ಕೇನ್ ಪರಿಹಾರ ನೀನೇ ಹೇಳೋ. ನಿನ್ನೆ ರಾತ್ರಿ ಇಲ್ಲಿಗೆ ಬಂದಾಗ್ಲೇ ನಿಮ್ಮಿಬ್ರನ್ನು ಕರೆದು ಬುದ್ಧಿ ಹೇಳೋಣ ಅಂದ್ಕೊಂಡಿದ್ದೆ. ಆದ್ರೆ ಎಲ್ಲರೂ ಖುಷಿಯಾಗಿದ್ರಲ್ಲ, ಅದಕ್ಕೆ ಸುಮ್ಮನಾದೆ. ಆದ್ರೆ ಈಗ ಜೈರಾಮನ್ ಸಂಕಟ ನೋಡೋಕ್ ನನ್ನಿಂದ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಜೈರಾಮ, ನಿನ್ನ ಮಗಳು ಅಳಿಯ ಏನು ಮಾತಾಡ್ತಿಲ್ಲ. ಇದಕ್ಕೇನ್ ಮಾಡ್ತೀಯಾ ನೀನೇ ಹೇಳು. ದೇವ್ರು ನಡೆಸ್ದಂಗೆ ಆಗುತ್ತೆ ಬಿಡಿ ಸಾವಿತ್ರಕ್ಕ. ಒಂದ್ಸಲ ಪೂಜೆಗೆ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೋ. ದೀಪು, ಮೊದಲನೇ ಸಲ ಅಳಿಯ ಮಗಳು ಪೂಜೆಗೆ ಅಂತ ಬಂದಿದ್ದೀರಾ. ಯಾವುದೇ ಕಾರಣಕ್ಕೂ ಆ ಪೂಜೆ ನಿಲ್ಬಾರ್ದು. ನೀವಿಬ್ಬರೇ ಕೂತ್ಕೊಂಡು ಪೂಜೆ ಮಾಡಬೇಕು. ಆ ರೀತಿ ವ್ಯವಸ್ಥೆ ಮಾಡ್ತೀನಿ. ರೂಪಾ, ಅದು ನೀನು ಹೋಗ್ತಿರೋ ಜಾಗದ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊ ಅಂತ ಅವನಿಗೆ ಬುದ್ಧಿ ಹೇಳ್ತಿದ್ದೆ. ಅದಕ್ಕೆ ಅವನು ನಂಗೆ ಡೆಸ್ಟಿನೇಷನ್ ಗೊತ್ತು ಅಂತ ಏನೋ ಹೇಳ್ತಿದ್ದ. ಹೌದು ಜಾನು, ಆ ಜಾಗದ ಬಗ್ಗೆ ತಿಳ್ಕೊಳ್ದೆ ನಿನ್ಗೊಬ್ಳಿಗೆ ಕಳ್ಸಕ್ಕೆ ನನಗೆ ಇಷ್ಟ ಇಲ್ಲ ಜಾನು. ಸರಿ, ನಾನು ಏರ್ ಟಿಕೆಟ್ ಕೊಡಿ. ತಗೋ ಜಾನು. ಜಾನು, ಪ್ಯಾಕಿಂಗ್ ಎಲ್ಲ ಆಯ್ತಾ ನಿಂದು? ಮಾಡಿದ್ದೀನಿ. ಒಂದೇ ಟಿಕೆಟಾ? ನೀವು ಬಂದಿದ್ರೆ ಚೆನ್ನಾಗಿರೋದೇನೋ. ಜಾನು, ನಿನ್ನ ಜೊತೆ ನನಗೂ ಬರ್ಬೇಕಂತ ತುಂಬ ಆಸೆ. ಆದರೆ ಏನು ಮಾಡೋದು, ಮುಂಬೈ ಅಲ್ವಾ, ಅಲ್ಲಿ ಯಾರು ಆ್ಯಕ್ಟ್ ಮಾಡ್ತಾರೋ ಅವ್ರು ಮಾತ್ರ ಹೋಗೋಕ್ಕೆ ಅವಕಾಶ ಅಂತೆ. ಹೌದಾ ಜಾನು, ಬೆಂಗಳೂರು ಆಗಿದ್ದಿದ್ರೆ 24 hours ನಿನ್ನ ಜೊತೆಲೇ ಇರ್ತಾ ಇದ್ದೆ. ಅಲ್ಲಿಗೂ ನಾನು ಕೋಆರ್ಡಿನೇಟರ್ ಜೊತೆ ಮಾತಾಡಿದೆ, ಅವರು ಆಗಲ್ಲ ಅಂತ ಹೇಳಿದ್ರು. ಏನು ಮಾಡೋದು? ಹೋಗಲಿ ಬಿಡಿ. ಆದರೂ ಜಾನು, ನಿನ್ನನ್ನು ಒಬ್ಬಳನ್ನೇ ಕಳ್ಸೋಕ್ಕೆ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಹೋಗಲಿ ಬಿಡಿ ಅರವಿಂದ್, ಮುಂಬೈಗೆ ಹೋಗ್ತಿರೋದಲ್ವಾ, ಇವತ್ತೋಗಿ ನಾಳೆ ಬಂದ್ಬಿಡ್ತೀನಿ. ಇಲ್ಲ ಇನ್ನೊಂದು 2 days ಆಗ್ಬೋದು. ಅದಕ್ಕೆ ಯಾಕೆ ಅಪ್ಸೆಟ್ ಆಗ್ತೀರಾ? ಹೌದು ಜಾನು, ಹೌದು. ಜಾನು, ಕಾರ್ ಬಂತು ಅನ್ಸುತ್ತೆ, ನಿನ್ನ ಲಗೇಜ್ ತಂದ್ಬಿಡು ಹೋಗಿ. ಲಗೇಜ್ ತುಂಬ ಹೆವಿ ಇದೆ ಅರವಿಂದ್, ನೀವೇ ತಗೊಂಬರ್ತೀರಾ? ಹ್ಞೂ ಅರವಿಂದ್, ಹೋಗಿ ಲಗೇಜ್ ತಂದ್ಬಿಡು. ನಮ್ಮ ಹುಡುಗಿ ಹೀರೋಯಿನ್ ಆಗ್ತಿದ್ದಾಳೆ. ಹೋಗಿ ಬರ್ತೀನಿ ಅರವಿಂದ್. ಓಕೆ ಜಾನು,
ಹುಷಾರಾಗಿ ಹೋಗ್ಬಾ. ನೀನೇನು ತಲೆ ಕೆಡ್ಸ್ಕೊಬೇಡ, ಏನೇ ಇದ್ರು ಇಮಿಡಿಯೇಟಾಗಿ ಕಾಲ್ ಮಾಡು. ಅಲ್ಲಿ ನಿನಗೆ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ. ಹೋಗಿ ಬರ್ತೀನಿ. ಸರಿನಮ್ಮ, ನಾನೇನಾದರೂ ಬೈದು ನಿನ್ನ ಮನ್ಸಿಗೆ ನೋವು ಮಾಡಿದ್ರೆ ನನಗೆ ಕ್ಷಮಿಸ್ಬಿಡು ಆಯ್ತಾ? ಅಯ್ಯೋ, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಹಾಗೆ ನೋಡಿದ್ರೆ ನಾನೇ ನಿಮಗೆ ತುಂಬ ಹಿಂಸೆ ಮಾಡಿದೆ ಅನ್ಸುತ್ತೆ. ಸಾರಿ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡ ಅಮ್ಮ. ಸರಿ, ನೀನು ಹೋಗು. ಹೋಗು ಅನ್ಬಾರ್ದು, ಹೋಗ್ಬಿಟ್ಟು ಬಾ ಅನ್ಬೇಕು. ಕರೆಕ್ಟ್ ಕರೆಕ್ಟ್ ಜನ. ಹೌದಲ್ಲ? ಸರಿ, ಹೋಗಿ ಬಾ. ಕಾರೆಲ್ಲ ಯಾಕೆ ಮಾಡಿದ್ರಿ ಅರವಿಂದ್? ಯಾವುದಾದ್ರೂ ಆಟೋ ಇಟ್ಕೊಂಡು ಹೋಗ್ತಿದ್ನಲ್ವಾ? ಏನ್ ಜಾನು, ನಾಳೆ ನೀನು ಸ್ಟಾರ್ ಹೀರೋಯಿನ್ ಆಗೋಳು. ಇಷ್ಟು ಮಾಡದೇ ಇದ್ರೆ ಹೇಗೆ? ಬಾಯ್ ಜಾನು. ಬಾಯ್ ಜಾನು. ತೊಲಗಿದ್ಲು. ಸುಂದ್ರಿ, ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ದೆ. ನಿನ್ನಿಂದ ನಾನು ಹೊಲಿಗೆ ಕಲಿತೆ, 2 ಕಾಸು ಸಂಪಾದನೆ ಮಾಡಿದೆ. ಈ ಊರಿನ ಜನ ಅಂದಕ್ಕೆ ಕಾಣಿಸೋಕ್ಕೆ ಕಾರಣನೇ ನೀನು. ನಿನ್ನ ಜೊತೆ ಕಳೆದ ಎಲ್ಲ ಕ್ಷಣವೂ ನನ್ನಿಂದ ಮರೆಯೋಕ್ಕಾಗಲ್ಲ. ಆದರೆ ಇವತ್ತು ನನ್ನಿಂದ ದೂರ ಮಾಡಬೇಕಾಗ್ತಿದೆ. ನನ್ನ ಗಂಡನ ಖುಷಿಗೋಸ್ಕರ ನಿನ್ನ ಮಾರಲೇಬೇಕು. ನನ್ನನ್ನು ಕ್ಷಮಿಸ್ಬಿಡು ಸುಂದ್ರಿ. ಏನಾಯ್ತ್ರಿ? ರಜಾ ಕೇಳಿದ್ರಾ? SI ಸಾಹೇಬ್ರು ಫೋನೇ ತಗೋತಾ ಇಲ್ಲ. ಮತ್ತೆ ಅಳಿಯ ಮಗಳು ಬಂದಿದ್ದಾರೆ, ನೀವು ನಾಳೆ ರಜಾ ತಗೊಳ್ಳೇಬೇಕು. ಅಕ್ಕ, ಇನ್ನೊಂದ್ಸಲ ಯೋಚನೆ ಮಾಡು. ಬೇರೆ ದಾರಿ ಇಲ್ಲ. ಸರಿ, ಯಾರಾದರೂ ಬರ್ತಿದ್ದಾರಾ ಅಂತ ನೋಡು. ಇಲ್ಲ ಅಕ್ಕ. ಏನಾದರೂ ಮಾಡ್ರಿ. ಏನು, ನಾನೇ ಒಂದ್ಸಲ ಸ್ಟೇಷನ್ಗೆ ಹೋಗಿ ಸಾಹೇಬ್ರ ಹತ್ರ ರಜಾ ಕೇಳಿ ಅವ್ರನ್ನೂ ಪೂಜೆ ಕರಿತೀನಿ. ನೋಡೋಣ ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಸರಿ. ಅಲ್ಲಿಟ್ಕೊ. ಏಯ್ ಸುಬ್ಬ, ಹೊಲಿಗೆ ಮಿಷಿನ್ ಜೊತೆ ಇಟ್ಕೊಂಡು ಏನು ಆಟ ಆಡ್ತಿದ್ಯಾ? ನಿಮ್ಮಪ್ಪ ಬರ್ತಿದ್ದಾರೆ. ದೀಪಾ, ದೀಪಾ. ಸುಮ್ಮನೆ ಅದ್ರ ಬಗ್ಗೆ ಏನೋ ಮಾತಾಡ್ಬಿಡಿ. ಏನಿದು, ಏರ್ಪೋರ್ಟ್ ಕಡೆ ಹೋಗೋದು ಬಿಟ್ಟು ಬೇರೆ ಯಾವುದೋ ರೂಟಲ್ಲಿ ಹೋಗ್ತಾ ಇದ್ದೀರಾ? ರೀ, ನಾವೆಲ್ಲಿ ಹೋಗ್ತಾ ಇದ್ದೀವಿ? ಯಾರು ನೀವೆಲ್ಲ? ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ? ಏನ್ ನಡೀತಾ ಇದೆ ಇಲ್ಲಿ? ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಒಂದ್ ಗತಿ ಕಾಣಿಸ್ಬೇಕಾಗುತ್ತೆ. ಸೈಲೆಂಟ್ ಇರ್ಬೇಕು. ಹಾ ಪೊಲೀಸಪ್ಪ. ನೀನು ಇಲ್ಲೇ ಇದೆಯಾ? ಅದ್ ಸರಿ, ನೀವೆಲ್ಲ ಸೇರ್ಕೊಂಡು ಆ ಹೊಲಿಗೆ ಮಿಷಿನ್ ಹಿಡ್ಕೊಂಡು ಏನ್ ಮಾಡ್ತಿದ್ದೀರಿ? ಅದಾ, ತುಂಬ ದಿನ ಆಯ್ತಲ್ವಾ, ಅದಕ್ಕೆ ಧೂಳು ಹೊಡೀತಿದ್ದೆ. ಅದಾದ್ಮೇಲೆ ಬೇರೆ ಎಲ್ಲಾದರೂ ಇಡೋಣ ಅಂತ ಯೋಚನೆ ಮಾಡ್ತಿದ್ದೆ, ಅಲ್ವೇನ್ರೋ? ಅಷ್ಟೇನಾ? ಅದೇನು ಮಾಡಿ, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದು ಬರ್ತೀನಿ. ಅಕ್ಕ, ಇದು ಬರೀ ನಮ್ಮ ಕೈಲಿ ಎತ್ತಕ್ಕಾಗಲ್ಲ, ಯಾರು ಶಕ್ತಿ ಇರೋರು ಬೇಕು. ಹ್ಞೂ ಅಕ್ಕ, ಬೇಗ ಬೇಗ ಸಾಗಿಸ್ಬಿಡ್ಬೇಕು, ಇಲ್ಲಾಂದ್ರೆ ಸರಿಗೆ ಸಿಗಾಕೊಂತೀವಿ. ಹೌದಾ? ಆದರೆ ಮನೆಯವ್ರು ಮಾತ್ರ ಕರೆಯೋಕ್ಕಾಗಲ್ಲ. ಅಕ್ಕ, ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ಏಯ್, ಬಾರೋ, ಬಾವನ್ ಕರ್ಕೊಂಬರೋಣ.
ಬನ್ನಿ ಬಾವ ಬನ್ನಿ 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 ಏನ್ರು ಬನ್ನಿ ಅಕ್ಕ ಹೇಳಕ್ಕ. ಏನು ಹೇಳ್ಬೇಕಂತ್ರಿ ಕರ್ಕೊಂಬಂದಿದ್ದೀರ? ಅದಾ ಆಟೋ ಆಚೆ ಕಾಯ್ತಿದೆ, ಸ್ವಲ್ಪ ಹೊಲಿಗೆ ಮಷಿನ್ ತೊಗೊಂಡು ಹೋಗಕ್ಕೆ ಸಹಾಯ ಮಾಡ್ತೀರಾ? ಹೊಲಿಗೆ ಮಿಷಿನ್ ಅದನ್ನ ಯಾಕೆ ಆಚೆ ತೊಗೊಂಡೋಗ್ಬೇಕು? ರಿಪೇರಿ ಕೊಡೋಕ್ಕೆ. ರಿಪೇರಿ ಮಾಡ್ಸಕ್ಕೆ ನಾನು ಸಹಾಯ ಮಾಡ್ಬೇಕಾ? ನಾನೇನು ನಿಮ್ಮ ಮನೆ ಕೆಲಸದವ್ರು ಅಂದ್ಕೊಂಡಿದ್ದೀರಾ? ಹಂಗಲ್ಲ, 50 ರೂಪಾಯಿ ಕಡಿಮೆ ಮಾಡ್ತೀನಿ. ಏನ್ರಿ ನೀವು? 100 ರೂಪಾಯಿ. 100 ರೂಪಾಯಿ ಆಗಲ್ಲ ರೀ. ಆಗಲ್ಲ ಅಂತ ಹೇಳಿ ಬಾಬಾ ಪ್ಲೀಸ್ ಬಾಬಾ ಪ್ಲೀಸ್ ಬಾಬಾ ಬಿಡ್ರ ಆಯ್ತು ಬಿಡ್ರ ಆಯ್ತು ಆಯ್ತು ನಡ್ರಿ ಬಿಡ ಬರ್ತೀನಿ. ನೀವು ಬಿಡ್ರ, ನಾವಿಬ್ರು ತೊಗೊಂಡು ಬರ್ತೀವಿ. ಯಾರಾದರೂ ಬರ್ತಿದ್ದಾರೆ ಅಂತ ಹೋಗಿ ನೋಡಿ. ಒಂದು ನಿಮಿಷ, ರಿಪೇರಿಗೆ ತಾನೇ ತೊಗೊಂಡೋಗ್ತಾ ಇರೋದು, ಯಾರು ನೋಡಿದ್ರೆ ಏನು? ಅಂದರೆ ಯಾರಾದರೂ ನೋಡಿದ್ರೆ ಇವತ್ತೇ ಯಾಕೆ ತೊಗೊಂಡು ಹೋಗ್ತಿದ್ಯಾ ಅದು ಇದು ಅಂತ 1000 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಹೋಗಿ ನೋಡಿ. ಸರಿ ಎತ್ತೆ.